Hi everyone, I welcome you all. In today's session, we are going to discuss about ninth standard second language English, unit number 3, right? Part number 1, My Beginnings. Okay, right. So, it is the picture of portrait of Kapil Dev when Indian team won the World Cup in 1983. Okay, right. About the author, Kapil Dev Ramlal Nikanji is the full name of Kapil Dev. He was born on 6th January 1959 in Chandigarh. He was India's greatest all-rounder. In his captaincy, Indian cricket team won the 1983 World Cup. In his autobiography, Straight from the Heart, Kapil narrates his childhood experience. Okay, are you ready? Let us start. Glossary. Natural. Natural means to be surrounded by something, especially hill or countryside. ಅಲ್ವಾ ಸರೌಂಡೆಡ್ ಬೈ ಸಮಥಿಂಗ್ ಎಸ್ಪೆಷಲಿ ಹಿಲ್ ಆರ್ ಕಂಟ್ರಿ ಸೈಡ್ ಅವರು ಜನಿಸಿರ್ತಕ್ಕಂಥ ಒಂದು ಜಾಗ ತುಂಬ ಉತ್ತಮವಾಗಿತ್ತು, ಚೆನ್ನಾಗಿತ್ತು, ಸುಂದರವಾಗಿರ್ತಕ್ಕಂಥ ಒಂದು ಪರಿಸರದ ಒಂದು ಹಳ್ಳಿಗಾಡಿನ ಒಂದು ಹಿಮಾಲಯ ಪರ್ವತದ ತಪ್ಪಲಿನಲ್ಲಿ ಜನಿಸಿರ್ತಕ್ಕಂಥದ್ದು. ಸೊ ನ್ಯಾಚುರಲ್ ಅಂದರೆ ಉತ್ತಮವಾಗಿರ್ತಕ್ಕಂಥ ಪರಿಸರ ಇರ್ತಕ್ಕಂಥ ಜಾಗ. ರೈಟ್. ರಿಗೇಲ್ ಮೀನ್ಸ್ ಟು ಎಂಟರ್ಟೈನ್ ಸಮ್ ಬೈ ಟೆಲಿಂಗ್ ದೆಮ್ ಅಬೌಟ್ ಸಮಥಿಂಗ್. ರಿಗೇಲ್ ಮಾಡೋದು ಎಂಟರ್ಟೈನ್ ಮಾಡೋದು, ಎಂಟರ್ಟೈನ್ ಆರ್ ಅಮ್ಯೂಸ್ ವಿತ್ ಟಾಕ್ ಆರ್ ಎಂಟರ್ಟೈನ್ ಸಮ್ ವಿತ್ ಎ ಸ್ಟೋರಿ. ಕಥೆಗಳನ್ನು ಹೇಳೋದ್ರ ಮುಖಾಂತರ ಅವನ್ನ ಖುಷಿ ಪಡಿಸೋದು, ಎಂಟರ್ಟೈನ್ ಮಾಡುವಂಥದ್ದು ರಿಗೇಲ್ ಮೀನ್ಸ್. ಸೊ ನಾಟಿ ಮೀನ್ಸ್ ಬಿಹೇವಿಂಗ್ ಬ್ಯಾಡ್ಲಿ ಅಂತ. ಸೊ ಬ್ಯಾಡ್ಲಿ ಬಿಹೇವ್ಡ್, ಡಿಸೊಬಿಡಿಯಂಟ್, ತುಂಬ ತುಂಟತನದ, ಹಠಮಾರಿತನದ ಅಂತ ಅರ್ಥ. ಕ್ಯಾಜಲ್ ಇನ್ ದ ಹೇರ್, ಪ್ಲಾನ್ಸ್ ಆರ್ ಹೋಪ್ಸ್ ದಟ್ ಯು ಹ್ಯಾವ್ ಆರ್ ಅನ್ಲೈಕ್ಲಿ ಎವರ್ ಟು ಬಿ ಬಿಕಮ್ ರಿಯಲ್. ಅಂದರೆ ಆ ಕ್ಯಾಜಲ್ ಸೇರಿ ಅಂದರೆ ಗಾಳಿ ಗೋಪುರ ಅಂತ. ಅಂದರೆ ಅಸಾಧ್ಯ, ಯಾವುದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲೋ ಅಂತ ಅಸಾಧ್ಯವಾಗಿರ್ತಕ್ಕಂಥದ್ದು ಕೆಲಸ. ಅಂದರೆ ಗಾಳಿಯಲ್ಲಿ ಗೋಪುರ ಅಂದರೆ ಗಾಳಿಯಲ್ಲಿ ಹೇಗೆ ಮನೆಯನ್ನು, ಅರಮನೆಯನ್ನು, ಗೋಪುರವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲೋ ಅದೇ ರೀತಿ ನಾವು ಮಾಡ್ಕೊಂಡಿರ್ತಕ್ಕಂಥ ಪ್ಲ್ಯಾನ್ಗಳು, ಹೋಪ್ಸ್ಗಳು, ಆಸೆಗಳು, ಭರವಸೆಗಳು ಈಡೇರೋದಿಲ್ಲ ಅಂತಕ್ಕಂಥದ್ದನ್ನು ನಾವು ಇಡಿಯಾಟಿಕ್ಕಾಗಿ, ಇಡಿಯಮ್ ಆಗಿ ಕ್ಯಾಜಲ್ಸ್ ಇನ್ ದ ಹೇರ್ ಅಂತೇಳಿ ಬಳಸ್ತೇವೆ. ಸೊ ಆಂಬಿಷನ್. ಆಂಬಿಷನ್ ಎ ಸ್ಟ್ರಾಂಗ್ ಡಿಸೈರ್ ಟು ಅಚೀವ್ ಸಮಥಿಂಗ್. ಆಂಬಿಷನ್ ಅಂದರೆ ಒಂದು ಸ್ಟ್ರಾಂಗ್ ಡಿಸೈರ್, ಅತ್ಯಾಸೆ ಇರ್ತಕ್ಕಂಥದ್ದು, ಏನನ್ನು ಸಾಧನೆ ಮಾಡಲಿಕ್ಕೆ ಇರ್ತಕ್ಕಂಥ ಅತ್ಯಾಸೆಯನ್ನು ಆಂಬಿಷನ್ ಅಂತ ಕರಿತೀವಿ ಅಲ್ವೇ. ಓಕೆ, ರೈಟ್. ಲುಕಿಂಗ್ ಬ್ಯಾಕ್ ಅಟ್, ಸೊ ಕಮ್ ಟು ದ paragraph 1, right? First paragraph, read on. Looking back at my life, I have come to conclusion that our beginnings never knows our ends. For me, it all started in Chandigarh, a small town nestling in the foothills of Himalayas. I was born on a cold winter morning. My mother, who is a simple woman, could not read the time, but she knew it was early in the morning. The date 6th January 1959 was thankfully recorded because a cousin of mine was born on the same day, around the same time, and with the same name. I grew up among 6 other brothers and sisters, all older than me except one sister who was a year younger. Okay, I read one more time. Listen very carefully. Okay, looking back at my life, I have come to the conclusion that our beginnings never know our ends. For me, it all started in Chandigarh, a small town nestling in the foothills of Himalayas. I was born on a cold winter morning. My mother, who is a simple woman, could not read the time, but she knew it was early in the morning. The date 6th January 1959 was thankfully recorded because a cousin of mine was born on the same day, around the same time, and with the same name. I grew up among 6 other brothers and sisters, all older than me, except one sister who was a year younger. Okay, right. Looking back at my life, I have come to the conclusion that our beginnings never
ನೋ ಅವರ್ ಎಂಡ್ಸ್. ಅವ್ರು ಹೇಳ್ತಾ ಹೋಗ್ತಾರೆ ಅವ್ರ ಆಟೋಬಯೋಗ್ರಫಿಯಲ್ಲಿ. ಲುಕಿಂಗ್ ಬ್ಯಾಕ್ ಅಟ್ ಮೈ ಲೈಫ್, ನನ್ನ ಜೀವನವನ್ನು ಒಮ್ಮೆ ಹಿಂದಿರುಗಿ ನೋಡಿದಾಗ, ಐ ಹ್ಯಾವ್ ಕಮ್ ಟು ದ ಕನ್ಕ್ಲೂಷನ್ ದಟ್, ನಾನೊಂದು ತೀರ್ಮಾನಕ್ಕೆ ಬರಬಹುದಾಗಿದೆ. ಐ ಹ್ಯಾವ್ ಕಮ್ ಟು ಕನ್ಕ್ಲೂಷನ್, ಒಂದು ತೀರ್ಮಾನಕ್ಕೆ ಬರಬಹುದಾಗಿದೆ, ಬಂದಿದ್ದೇನೆ, ನಾನು ತೀರ್ಮಾನಕ್ಕೆ ಬಂದಿದ್ದೇನೆ. ದಟ್ ಅವರ್ ಬಿಗಿನಿಂಗ್ಸ್ ನೆವರ್ ನೋ ಅವರ್ ಎಂಡ್ಸ್. ಹಾಗಾಗಿ ನಮ್ಮದ ಪ್ರಾರಂಭದ ದಿನಗಳು ಮುಂದೆ ಹೇಗಿರುತ್ತೆ, ನಾವು ಹುಟ್ಟಿದ ದಿನಗಳು ಕೊನೆಯ ದಿನಗಳು ಹೇಗಿರ್ತವೆ ಅಂತೇಳಿ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅವರ್ ಬಿಗಿನ್ಸ್ ನೆವರ್ ನೋ ಅವರ್ ಎಂಡ್ಸ್. ಅಂದರೆ ನಾವು ಕಷ್ಟ ಕಾಲದಲ್ಲಿ ಇರ್ಬೋದು, ಬಟ್ ಮುಂದೆ ನಮಗೆ ಒಳ್ಳೆಯ ದಿನಗಳು ಬರಬಹುದು. ಹಾಗಾಗಿ ನಾವು ಅಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನಾವು ಹೇಗೆ ಪ್ರಾರಂಭ ಆಗುತ್ತೆ ನಮ್ಮ ಜೀವನ ಹಾಗೇನೆ ಎಂಡ್ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಫಾರ್ ಮೀ, ಉದಾಹರಣೆಗೆ ನನ್ನನ್ನು ನೋಡಿ ಅಂತ ಹೇಳ್ತಾರೆ. ಫಾರ್ ಮೀ, ನನಗೆ, ಇಟ್ ಆಲ್ ಸ್ಟಾರ್ಟೆಡ್ ಇನ್ ಚಂಡೀಗಢ, ನಾನು ಚಂಡೀಗಢದಲ್ಲಿ ಹುಟ್ಟಿದ್ದಾರೆ ಹೇಳ್ತಿದ್ದಾರೆ. ಎ ಸ್ಮಾಲ್ ಟೌನ್ ರೆಸ್ಲಿಂಗ್ ಇನ್ ದ ಫೂಟ್ ಹಿಲ್ಸ್ ಆಫ್ ಹಿಮಾಲಯಸ್. ಹಿಮಾಲಯದ ಒಂದು ಚಿಕ್ಕ ಹಳ್ಳಿಯಲ್ಲಿ, ಎಸ್ಲಿ ಸಣ್ಣ ಹಳ್ಳಿಯಲ್ಲಿ, ಬಹಳ ಸುಂದರವಾದ ಪರಿಸರದಲ್ಲಿ. ಏಕೆಂದರೆ ಅದು ಹಿಮಾಲಯದ ಒಂದು ತಪ್ಪಲಿನಲ್ಲಿತ್ತು, ಹಿಮಾಲಯದ ಒಂದು ಪಾದದಡಿಯಲ್ಲಿತ್ತು. ಹಾಗಾಗಿ ತುಂಬ ಸುಂದರವಾದ ಹಳ್ಳಿ ಅದಾಗಿತ್ತು. ಅಂಥ ಹಳ್ಳಿ ಜನಿಸಿರ್ತಕ್ಕಂಥದ್ದು ನಾನು. ಐ ವಾಸ್ ಬಾರ್ನ್ ಆನ್ ದ ಕೋಲ್ಡ್ ವಿಂಟರ್ ಮಾರ್ನಿಂಗ್, ಒಂದು ಕೋಲ್ಡ್ ವಿಂಟರ್ ಮಾರ್ನಿಂಗ್ ನಾನು ಜನಿಸಿರ್ತಕ್ಕಂಥದ್ದು, ಹುಟ್ಟಿರ್ತಕ್ಕಂಥದ್ದು ಅಂತೇಳಿ ಅವರು ತನ್ನನ್ನು ಪರಿಚಯ ಮಾಡ್ಕೊಳ್ತಿದ್ರೆ. ಐ ಇಂಡಿಕೇಟ್ ಕಪಿಲ್ ದೇವ್. ಓಕೆ, ರೈಟ್. ಐ ವಾಸ್ ಬಾರ್ನ್ ಆನ್ ದ ಕೋಲ್ಡ್ ವಿಂಟರ್ ಮಾರ್ನಿಂಗ್, ಐ ಮೀನ್ he was born on a cold winter morning. My mother means, so Kapil Dev's mother, my mother, who is a simple woman, ಅವರು ತುಂಬ ಅನಕ್ಷರಸ್ಥ ಮಹಿಳೆ, ಅವರಿಗೆ ಅಷ್ಟೊಂದು ವಿದ್ಯಾಭ್ಯಾಸ ಗೊತ್ತಿರಲಿಲ್ಲ, ವಿದ್ಯಾಭ್ಯಾಸ ಶಾಲೆಗೆ ಹೋಗಿರಲಿಲ್ಲ. ಹಾಗಾಗಿ ಕುಡ್ ನಾಟ್ ರೀಡ್ ದ ಟೈಮ್, ಬಟ್ ಶಿ ನ್ಯೂ ಇಟ್ ವಾಸ್ ಅರ್ಲಿ ಇನ್ ದ ಮಾರ್ನಿಂಗ್. ಯಾಕೆ ಅವಿದ್ಯಾವಂತೆ ಆಗಿದ್ದರಿಂದ ಅವ್ರು ಹುಟ್ಟಿರ್ತಕ್ಕಂಥ ದಿನಾಂಕವನ್ನು ಅವರು ಬರೆದಿಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಸೊ ಕುಡ್ ನಾಟ್ ರೀಡ್ ದ ಟೈಮ್, ಬಟ್ ಶಿ ನ್ಯೂ ಇಟ್ ವಾಸ್ ಅರ್ಲಿ ಇನ್ ದ ಮಾರ್ನಿಂಗ್ ಅಂತ ಒಂದು ಬೆಳಗಿನ ಜಾವದಲ್ಲಿ ಹುಟ್ಟಿದೆ ಅಂತ ಅಷ್ಟೇ ಹೇಳ್ತಾ ಇದ್ರು. ದ ಡೇಟ್ 6th January 1959 ವಾಸ್ ಥ್ಯಾಂಕ್ಫುಲಿ ರೆಕಾರ್ಡೆಡ್ ಬಿಕಾಸ್ ಎ ಕಸಿನ್ ಆಫ್ ಮೈನ್ ವಾಸ್ ಬಾರ್ನ್ ಆನ್ ದ ಸೇಮ್ ಡೇ ಅರೌಂಡ್ ದ ಸೇಮ್ ಟೈಮ್ ಅಂಡ್ ವಿತ್ ದ ಸೇಮ್ ನೇಮ್. ಅದಕ್ಕೆ ಅವ್ರು ಹೇಳ್ತಾರೆ ತುಂಬ ಥ್ಯಾಂಕ್ಸು, ಯಾಕೆಂದ್ರೆ ನನ್ನ ತಾಯಿ ಆ ದಿನಾಂಕವನ್ನು ನೆನಪಿಟ್ಟಿರಲಿಲ್ಲ. ಆದರೆ ಲಕ್ಕಿಲಿ ಅವತ್ತು ಅದೇ ದಿನ, ಅಂದರೆ the date 6th January 1959 was thankfully recorded. ಅದು ರೆಕಾರ್ಡ್ ಆಗಿದೆ. ಬಿಕಾಸ್ ಎ ಕಸಿನ್ ಆಫ್ ಮೈನ್ ವಾಸ್ ಬಾರನ್, ಅವರ ಕಸಿನ್ ಒಬ್ಬರು ಅದೇ ದಿನ ಅದೇ ಸಮಯಕ್ಕೆ ಹುಟ್ಟಿದ್ರಂತೆ. ಹಂಗಾಗಿ ಅವರ ದಿನಾಂಕವನ್ನೇ ಇವರು ತಮ್ಮ ದಿನಾಂಕವನ್ನು, ತಾವು ಹುಟ್ಟಿದ ದಿನಾಂಕವನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಅವ್ರು ಹೇಳ್ತಾರೆ ಅವರ ತಾಯಿ ವಿದ್ಯಾವಂತೆ ಆಗಿದ್ದರಿಂದ ಅವ್ರು ಹುಟ್ಟಿದ ದಿನಾಂಕವನ್ನು ಅವರು ನೆನಪಿಟ್ಕೊಂಡಿರಲಿಲ್ಲ. ಆದರೆ ಅದೇ ದಿನ ಅವರ ಕಸಿನ್ ಒಬ್ಬರು ಹುಟ್ಟಿದ್ರಿಂದ, ಜನಿಸಿದ್ರಿಂದ, ಆ ದಿನಾಂಕವನ್ನು ಅವರು ರೆಕಾರ್ಡ್ ಮಾಡಿದ್ರಿಂದ ಇವ್ರಿಗೂ ಅದು ಅನುಕೂಲ ಆಯಿತು. ಸೊ ಬಿಕಾಸ್ ಎ ಕಸಿನ್ ಆಫ್ ಮೈನ್ ವಾಸ್ ಬಾರ್ನ್ ಆನ್ ದ ಸೇಮ್ ಡೇ ಅರೌಂಡ್ ದ ಸೇಮ್ ಟೈಮ್. ನೋಡಿ, ಇವರು ಹುಟ್ಟಿರ್ತಕ್ಕಂಥ ದಿನದಂದೇ ಮತ್ತು ಇವರು ಹುಟ್ಟಿರ್ತಕ್ಕಂಥ ಸಮಯಕ್ಕೆ ಅವರ ಕಸಿನ್ ಒಬ್ಬರು ಜನನ ಆಗಿರುತ್ತೆ. ಆ್ಯಂಡ್ ವಿತ್ ದ ಸೇಮ್ ನೇಮ್, ಇವರದೇ ಹೆಸರಿನಲ್ಲಿ ಅವರು ಕೂಡ ಜನಿಸಿರ್ತಾರೆ. ಹಂಗಾಗಿ ಆ ಒಂದು ದಿನಾಂಕವನ್ನು ನೆನಪಿಟ್ಟುಕೊಳ್ಳಿಕ್ಕೆ ಸಾಧ್ಯ ಆಯ್ತಂತೆ. ಐ ಗ್ರೀವ್ ಅಪ್ ಅಮಾಂಗ್ 6 ಅದರ್ಸ್ ಬ್ರದರ್ಸ್. ಇವರು ಕೂಡ 6 ಜನ ಅಣ್ಣ ತಮ್ಮಂದಿರೊಂದಿಗೆ ಜನಿಸ್ತಾರೆ. ಆ್ಯಂಡ್ ಸಿಸ್ಟರ್ಸು ಕೂಡ ಇರ್ತಾರೆ ಇವರಿಗೆ. ಆಲ್ ಓಲ್ಡರ್ ದ್ಯಾನ್ ಮೀ, ಎಲ್ಲರೂ ಕೂಡ ಕಪಿಲ್ ದೇವರವರಿಗಿಂತ ದೊಡ್ಡವರಂತೆ. ಎಕ್ಸೆಪ್ಟ್ ಒನ್ ಸಿಸ್ಟರ್, ಒಬ್ಬ ಸಹೋದರಿಯನ್ನು ಹೊರತುಪಡಿಸಿ. ಹೂ ವಾಸ್ ಇಯರ್ ಓಲ್ಡ್ ಯಂಗರ್, ಇದು ಒಬ್ಬ ಸಹೋದರಿ ಮಾತ್ರ ಇವರಿಗಿಂತ 1 ವರ್ಷ ಚಿಕ್ಕವರು. ಉಳಿದವರೆಲ್ಲರೂ ಕೂಡ ಅವರು ಇವರಿಗಿಂತ ದೊಡ್ಡವರಾಗಿದ್ದರಂತೆ ಅನ್ನೋಂಥದ್ದನ್ನು ಅವರಲ್ಲಿ ನಮ್ಗೆ ಹೇಳ್ತಾ ಹೋಗ್ತಾ ಇದ್ದಾರೆ. ಓಕೆ, ಸೊ ಐ ರೀಡ್ ಅಗೇನ್, please. Look into it. Looking back at my life, I have come to the conclusion that our beginnings never know our ends. For me, it all started in Chandigarh, a small town nestling in the foothills of Himalayas. I was born on the cold winter morning. My mother, who is a simple woman, could not read the time, but she knew it was early in the morning. The date 6th January 1959 was thankfully recorded because of a cousin of mine was born on the same day around the same time with the same name. I grew up among 6 other brothers and sisters all around than me, except one sister who was a year younger. My mother always regales me with the tales of naughty behavior. She claims she never managed to control me, but I do not admit that right from the
a very beginning, I found it hard to sit still. I was very curious, and it was my ambition to travel around the world and drive a Mercedes Benz. God has been kind to me, and both my wishes have been fulfilled. But at that time, 25 years ago, these dreams seemed like castles in the air. Okay, let I read one more time. Listen carefully. My mother always regales me with tales of my naughty behavior. She claims she never managed to control me, but I do admit that right from the very beginning I found it hard to sit still. I was very curious, and it was my ambition to travel around the world and drive a Mercedes Benz. God has been kind to me, and both my wishes have been fulfilled. But at that time, 25 years ago, these dreams seemed like castles in the air. Okay, right. My mother always regales me with the tales of my naughty behavior, right? Okay, so regales means entertain, amuse, or with the talk. Entertain some with stories. ಅವರನ್ನು ಯಾವಾಗಲೂ ಕೂಡ ಅವ್ರ ಆಲ್ವೇಸ್ ರಿಗೇಲ್ಸ್ ಮೀ ಅವರಿಗೆ ಯಾವಾಗಲೂ ಕೂಡ ಎಂಟರ್ಟೈನ್ ಮಾಡ್ತಾ ಇದ್ರು, ಅಮ್ಯೂಸ್ ಮಾಡ್ತಾ ಇದ್ರು. ಯಾವ್ದ್ರ ಜೊತೆಗೆ ವಿತ್ ಮೀ ಟೇಲ್ಸ್. ಟೇಲ್ಸ್ ಮೀನ್ಸ್ ಸ್ಟೋರೀಸ್, ಕಥೆಗಳನ್ನು ಹೇಳ್ತಾ ಇದ್ರು ಆಫ್ ಮೈ ನಾಟಿ ಬಿಹೇವಿಯರ್. ಯಾವಾಗಲೂ ಕೂಡ ತನ್ನ ಮಗನ ನಾಟಿ ಬಿಹೇವಿಯರ್ ಬಗ್ಗೆ, ತುಂಟಾಟದ ಬಗ್ಗೆ ಅವ್ರು ಎಲ್ಲರ ಹತ್ರ ಹೇಳ್ತಾ ಇದ್ರು, ಶೇರ್ ಮಾಡ್ಕೊತಾ ಇದ್ರು. ಸೊ ಶಿ ಕ್ಲೈಮ್ಸ್ ಶಿ ನೆವರ್ ಮ್ಯಾನೇಜ್ ಟು ಕಂಟ್ರೋಲ್ ಮೀ. ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ಇವನನ್ನು ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ, ತುಂಬ ತುಂಟ ಇದ್ದಾನೆ, ಹಾಗಾಗಿ ನನಗೆ ಅದನ್ನು ಕಂಟ್ರೋಲೇ ಮಾಡ್ಲಿಕ್ಕಾಗಲ್ಲ ಅಂತ ಹೇಳ್ತಾ ಇದ್ರಂತೆ. ಬಟ್ ಐ ಡು ಅಡ್ಮಿಟ್, ಇವರು ಕೂಡ ಅದನ್ನ ಅಗ್ರಿ ಮಾಡ್ತಾ ಇದ್ರು. ಎಸ್, ಇವರು ತುಂಬ ತುಂಟಾಟ ಮಾಡ್ತಾರೆ ಅಂತ ಅವ್ರಿಗೂ ಕೂಡ ಗೊತ್ತಿತ್ತು. ಸೊ ಅಡ್ಮಿಟ್ ಮೀನ್ಸ್ ಹಲೋ ಅಥವಾ ಕನ್ಫೆಸ್ ಟು ಬಿ ಟ್ರೂ ಆರ್ ಟು ಬಿ ದ ಕೇಸ್ ಆರ್ ಅಕ್ಸೆಪ್ಟ್. ಅವ್ರು ಒಪ್ಕೊಳ್ತಾ ಇದ್ರು. ಐ ಅಡ್ಮಿಟ್ ಹೇಳ್ತಾರೆ, ಐ ಡು ಅಡ್ಮಿಟ್, ನಾನು ಒಪ್ಕೊಳ್ತೇನೆ. ದಟ್ ರೈಟ್ ಫ್ರಮ್ ದ ವೆರಿ ಬಿಗಿನಿಂಗ್ ಐ ಫೌಂಡ್ ಇಟ್ ಹಾರ್ಡ್ ಟು ಸಿಟ್ ಸ್ಟಿಲ್. ನನಗೆ ಸುಮ್ಮನೆ ಕುತ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ, ಸುಮ್ಮನೆ ಇರಲಿಕ್ಕೆ ಆಗ್ತಿರ್ಲಿಲ್ಲ, ಏನನ್ನಾದರೂ ತುಂಟಾಟವನ್ನು ನಾನು ಮಾಡ್ತಾ ಇದ್ದೆ ಅಂತೇಳಿ ಅವ್ರು ಹೇಳ್ತಿದ್ದಾರೆ. ಸೊ ಐ ವಾಸ್ ವೆರಿ ಕ್ಯೂರಿಯಸ್, ಅಂಡ್ ಇಟ್ ವಾಸ್ ಮೈ ಆಂಬಿಷನ್ ಟು ಟ್ರಾವೆಲ್ ಅರೌಂಡ್ ದ ವರ್ಲ್ಡ್. ಹೇಳ್ತಾ ಹೋಗ್ತಾರೆ, ಐ ವಾಸ್ ವೆರಿ ಕ್ಯೂರಿಯಸ್, ನನಗೆ ಭಾಳ ಕ್ಯೂರಿಯಾಸಿಟಿ ಇತ್ತು. ಕ್ಯೂರಿಯಸ್ ಈಗ ಟು ನೋ ಆರ್ ಲರ್ನ್ ಸಮಥಿಂಗ್, ಏನಾದ್ರು ಕಲಿಬೇಕು, ಏನಾದರೂ ಮಾಡಬೇಕು ಅನ್ನೋದು ತುಂಬ ಕ್ಯೂರಿಯಾಸಿಟಿ, ಕುತೂಹಲ ಅವರಲ್ಲಿ ಇತ್ತು. ಹಾಗಾಗಿ ಅವ್ರು ಹೇಳ್ತಾರೆ, ಇಟ್ ವಾಸ್ ಮೈ ಆಂಬಿಷನ್ ಟು ಟ್ರಾವೆಲ್ ಅರೌಂಡ್ ದ ವರ್ಲ್ಡ್. ಅವರ ಆಂಬಿಷನ್ ಏನಾಗಿತ್ತು ಅಂತಂದರೆ ಇಡೀ ವಿಶ್ವವನ್ನು ಸುತ್ತಬೇಕು ನಾನು. ಸೊ ಸೊ ಆಂಬಿಷನ್ ಮೀನ್ಸ್ ಎ ಸ್ಟ್ರಾಂಗ್ ಡಿಸೈರ್. ಅವ್ರಿಗೆ ಇಡೀ ವಿಶ್ವವನ್ನು ಸುತ್ತಬೇಕು ಅನ್ನುವಂತಹ ಒಂದು ಆಸೆ ಅವರಿಗಿತ್ತು. ಅವ್ರು ಹೇಳ್ಕೊತಾರೆ ಅರೌಂಡ್ ದ ವರ್ಲ್ಡ್. ಸೊ ಟು ಟ್ರಾವೆಲ್, ಸೊ ಈಸ್ ಆಂಬಿಷನ್ ವಾಸ್ ಟು ಟ್ರಾವೆಲ್ ಅರೌಂಡ್ ದ ವರ್ಲ್ಡ್ ಅಂಡ್ ಡ್ರೈವ್ ಎ ಮರ್ಸಿಡಿಸ್ ಬೆಂಜನ್ನು ಡ್ರೈವ್ ಮಾಡಿಕೊಂಡು ಇಡೀ ವಿಶ್ವನ ಸುತ್ತಬೇಕು ಅನ್ನುವಂತಹ ಕನಸಿತ್ತಂತೆ. ಬಟ್ ಗಾಡ್ ಹ್ಯಾಸ್ ಬೀನ್ ಕೈಂಡ್ ಟು ಮೀ ಆ್ಯಂಡ್ ಬೋತ್ ಮೈ ವಿಶಸ್ ಹ್ಯಾವ್ ಬೀನ್ ಫುಲ್ಫಿಲ್ಡ್. ಅವರ ಕನಸೇನಿತ್ತು ಇಡೀ ವಿಶ್ವನ ಸುತ್ತುವಂಥದ್ದು, ಮತ್ತು ಅದು ಮರ್ಸಿಡೆನ್ಸ್ ಕಾರಲ್ಲಿ ವಿಶ್ವನ ಸುತ್ತುವಂಥ ಆಸೆ ಏನಿತ್ತು ಅದು ಈಡೇರ್ತಂತೆ. ಗಾಡ್ ಹ್ಯಾಸ್ ಬೀನ್ ಕೈಂಡ್ ಟು ಮೀ, ದೇವರು ನನಗೆ ಕರುಣೆಯನ್ನು ತೋರಿಸಿದ ನನ್ನ ಮೇಲೆ, ನನ್ನ ಬಗ್ಗೆ ಅವರಿಗೆ ಕರುಣೆ ಇತ್ತು ದೇವರಿಗೆ. ಆ್ಯಂಡ್ ಬೋತ್ ಮೈ ವಿಶಸ್ ಹ್ಯಾವ್ ಬೀನ್ ಫುಲ್ಫಿಲ್ಡ್. ಹಾಗಾಗಿ ನನ್ನ ಎರಡು ಕನಸುಗಳು ಅಂದರೆ ವಿಶ್ವವನ್ನು ಮರ್ಸಿಡೆಸ್ ಬೆಂಜ್ ಕಾರ್ನ ಡ್ರೈವ್ ಮಾಡುವಂಥದ್ದು ಮತ್ತು ವಿಶ್ವನ ಸುತ್ತುವಂತಹ ನನ್ನ ಎರಡು ಕನಸುಗಳು ಕೂಡ ಫುಲ್ಫಿಲ್ ಆಯಿತು ಅಂತೇಳಿ ಅವ್ರು ಹೇಳ್ತಿದ್ದಾರೆ. ಸೊ ಬೋತ್ ಮೈ ವಿಶಸ್ ಹ್ಯಾವ್ ಬೀನ್ ಫುಲ್ಫಿಲ್ಡ್. ಬಟ್ ಅಟ್ ದಟ್ ಟೈಮ್ 25 years ಎಗೋ, ಆದರೆ 25 ವರ್ಷಗಳ ಹಿಂದೆ ಹೇಳ್ತಾರೆ, ದೀಸ್ ಡ್ರೀಮ್ಸ್ ಸೀಮ್ಡ್ ಲೈಕ್ ಕ್ಯಾಸಲ್ಸ್ ಇನ್ ದ ಹೇರ್. ಅವರು ವೆನ್ ಯು ವಾಸ್ ಎ ಬಾಯ್, ಅವನು ಹುಡುಗನಾಗಿದ್ದಾಗ ವೆನ್ ಯು ವಾಸ್ ಎ ಚೈಲ್ಡ್, ಅವನೇನು ಕನಸು ಕಾಣ್ತಾ ಇದ್ದ, ನಾನು ಮರ್ಸಿಡೆಸ್ ಕಾರ್ನ ದೇಶವನ್ನು ಸುತ್ತಬೇಕು ಅಂತ ಕನಸಿತ್ತಲ್ಲ, ಅದು ಅವಾಗ ಸಾಧ್ಯ ಆಗಿರಲಿಲ್ಲ. ಅದು ಆ ಕನಸು, ದೀಸ್ ಡ್ರೀಮ್ಸ್ ಸೀಮ್ಡ್ ಲೈಕ್ ಎ ಕ್ಯಾಸಲ್ಸ್ ಇನ್ ದ ಹೇರ್. ಕ್ಯಾಸಲ್ಸ್ ಇನ್ ದ ಹೇರ್ ಅಂದರೆ ಒಂದು ಗಾಳಿಯಲ್ಲಿ ಗೋಪುರ ಇದ್ದಂಗೆ. ಥಿಂಕಿಂಗ್ ಆಫ್ ಸಮ್ ಒನ್ ಇಂಪಾಸಿಬಲ್, ಅಥವಾ ಥಿಂಕಿಂಗ್ ಆಫ್ ಸಮ್ ಇಂಪಾಸಿಬಲ್ ಟಾಸ್ಕ್, ಒಂದು ಅಸಾಧ್ಯವಾಗಿರ್ತಕ್ಕಂತಹ ಕೆಲಸವನ್ನು ಅಂತ ಅರ್ಥ. ಅಂದರೆ ಕಣ್ಣು ಕಾಣುವಂಥದ್ದು ಏನಿದೆಯಲ್ಲ, ಅಥವಾ ಕ್ಯಾಸಲ್ಸ್ ಇಂದ ನಾನು ಮರ್ಸಿಡೆಸ್ ಬೆಂಜಲ್ಲಿ ಓಡಾಡ್ತೀನಿ ಅಂತಕ್ಕಂಥ ಕನಸು, ಅದು ಗಾಳಿ ಗೋಪುರ ಇದ್ದಂಗೆ, ಸಾಧ್ಯ ಆಗದೇ ಇರ್ತಕ್ಕಂಥ ಕನಸು ಅಂತ ಅಂದ್ಕೊಂಡಿದ್ರು. ಬಟ್ ಲಕ್ಕಿಲಿ ಅವರಿಗೆ ಅವಕಾಶ ಸಿಗ್ತದೆ. ದಿಸ್ ಈಸ್ ಆಲ್ ಅಬೌಟ್
Paragraph 2. Okay. Right. Share your experiences or responses. Right. Kapil says the date 6th January 1959 was thankfully recorded. Why does he feel so? ಅವನು ಹೇಳ್ತಾನೆ 6ನೇ ತಾರೀಕು ಜನವರಿ 1959 ನನಗೆ ಥ್ಯಾಂಕ್ಫುಲ್ ಆಗಿ ರೆಕಾರ್ಡ್ ಆಗಿದೆ, ಖುಷಿ ಆಗ್ತದೆ. ಯಾಕೆಂತಂದ್ರೆ ಅವರಮ್ಮ ತುಂಬ ಅವರಮ್ಮ ಅನಕ್ಷರಸ್ಥೆ ಆಗಿದ್ರು, ಹಾಗಾಗಿ ಅವ್ರಿಗೆ ಅದು ಸಾಧ್ಯ ಆಗಿರಲಿಲ್ಲ. ಬಟ್ ಲಕ್ಕಿಲಿ ಅದೇ ದಿನ, ಬಿಕಾಸ್ his cousin of him was born on the same day around the same time with the same name. ಅಂದೇ ಇವರು ಹುಟ್ಟಿದ ದಿನಾಂಕದಂದು, ಹುಟ್ಟಿದ ಸಮಯಕ್ಕೆ ಅವರ ಕಜಿನ್ ಒಬ್ರು ಜನಿಸಿದ್ರಿಂದ ಅವರು ತಮ್ಮ ಜನ್ಮದ ಅವರ ಪೇರೆಂಟ್ಸು ಅವರ ಜನ್ಮದಿನವನ್ನ ಬರೆದಿಟ್ಟಿದ್ರು. ಹಾಗಾಗಿ ಇವರಿಗೆ ಅದನ್ನ ಜ್ಞಾಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಕಪಿಲ್ ಸೇಸ್ ದ ಡೇಟ್ ಆಫ್ 6th January 1959 was thankfully recorded. Why why does he feel so? Because a cousin of him was born on the same day and around the same time. Right. Kapil says, but at that time these dreams seemed like castles in the air. What were these dreams? Were these dreams realized? ಕೇಳ್ತಾರೆ ಅವ್ರು ಹೇಳ್ತಾರೆ, ಬಟ್ at that time when he was a boy, when he was in his childhood, when he was a child. So these dreams, ಈ ಎರಡು ಕನಸುಗಳು, ದೀಸ್ ಡ್ರೀಮ್ಸ್ ಸೀಮ್ಡ್ ಲೈಕ್ ಕ್ಯಾಸಲ್ಸ್ ಇನ್ ದ ಹೇರ್, ಈ ಕನಸುಗಳು ಗಾಳಿ ಗೋಪುರದಲ್ಲಿ ಕನಸು ಇದೆಯಲ್ಲ. ಸೊ ಥಿಂಕಿಂಗ್ ಆಫ್ ಸಮ್ ಇಂಪಾಸಿಬಲ್ ಟಾಕ್ಸ್, ಅಸಾಧ್ಯವಾಗಿರ್ತಕ್ಕಂಥ ಕನಸುಗಳಿದ್ವಲ್ಲ ಅವು ಕ್ಯಾಸಲ್ಸ್ ಇನ್ ದ ಹೇರ್ ಇದ್ದಂಗೆ. ವಾಟ್ ದೀಸ್ ಡ್ರೀಮ್ಸ್, ಆ ಕನಸುಗಳು ಯಾವ್ಯಾವು? ವರ್ ದೀಸ್ ಡ್ರೀಮ್ಸ್ ರಿಯಲೈಸ್ಡ್ ಅಥವಾ ವರ್ ದೀಸ್ ಡ್ರೀಮ್ಸ್ ಫುಲ್ಫಿಲ್ಡ್? ಫುಲ್ಫಿಲ್ ಆಯ್ತು ಅವರ ಡ್ರೀಮ್ಸ್. ಅಂದ್ರೆ ಅವ್ರದ್ದೇನು ಎರಡು ಕನಸುಗಳು ಅಂದ್ರೆ ಟು ಟ್ರಾವೆಲ್ ಅರೌಂಡ್ ದ ವರ್ಲ್ಡ್. ಮೊದಲೇದು ಟು ಟ್ರಾವೆಲ್ ಅರೌಂಡ್ ವರ್ಲ್ಡ್, ಇಡೀ ವಿಶ್ವವನ್ನು ಸುತ್ತಬೇಕು. ಎರಡನೇದು ಡ್ರೈವ್ ಎ ಮರ್ಸಿಡೆಸ್ ಬೆಂಜ್ ಕಾರ್ನಲ್ಲಿ ಓಡಾಡಬೇಕು ಅಂತ ಎರಡು ಕನಸಿತ್ತು. ಸೊ ವಾಟ್ ವರ್ ದೀಸ್ ಆರ್ ದ ಟೂ ಡ್ರೀಮ್ಸ್. ವರ್ ದೀಸ್ ಡ್ರೀಮ್ಸ್ ರಿಯಲೈಸ್ಡ್ ಆರ್ ಫುಲ್ಫಿಲ್ಡ್? ಇವು ಫುಲ್ಫಿಲ್ ಆಯ್ತಂದ್ರೆ ಎಸ್, ಬೋತ್ ದ ಡ್ರೀಮ್ಸ್ ಆರ್ ಫುಲ್ಫಿಲ್ಡ್. ಅವರ ಅದೃಷ್ಟಕ್ಕೆ ಅವ್ರು ಹೇಳ್ತಾರೆ, ಗಾಡ್ ಎಸ್ ಕೈಂಡ್ ಟು ಮೀ, ನನಗೆ ದೇವರು ಕರುಣೆ ತೋರಿಸಿದ, ಹಂಗಾಗಿ ನನ್ನೆಲ್ಲ ಎರಡು ಕನಸುಗಳು ಕೂಡ ಫುಲ್ಫಿಲ್ ಆಯ್ತು ಅಂತೇಳಿ ಅವ್ರು ಹೇಳ್ತಾರೆ. ಕಮ್ ಟು ದ ಥರ್ಡ್ ಕ್ವಶನ್. ವಾಟ್ ಡಿಡ್ ಕಪಿಲ್ಸ್ ಮದರ್ ಆಲ್ವೇಸ್ ರಿಗೇಲ್ಸ್ ವಿತ್ ಹಿಮ್? ಯಾವಾಗಲೂ ಕೂಡ ಅವ್ರು ಏನು ರಿಗೇಲ್ಸ್ ಮಾಡ್ತಾ ಇದ್ರು, ಏನು ಎಂಟರ್ಟೈನ್ ಮಾಡ್ತಾ ಇದ್ರು ಅಂದ್ರೆ, ಸೊ ಶಿ ಆಲ್ವೇಸ್ ರಿಗೇಲ್ಸ್ ಹಿಮ್. ಕಪಿಲ್ಸ್ ಮದರ್ ಆಲ್ವೇಸ್ ರಿಗೇಲ್ಸ್ ಹಿಮ್ ವಿತ್ ಟೇಲ್ಸ್ ಆಫ್ ಹಿಸ್ ನಾಟಿ ಬಿಹೇವಿಯರ್. ಸೊ ಕಪಿಲ್ಸ್ ಮದರ್, ಅವರ ತಾಯಿ, ಯಾವಾಗಲೂ ಕೂಡ ರಿಗೇಲ್ಸ್ ಹಿಮ್ ವಿತ್ ಎ ಟೇಲ್ಸ್ ಆಫ್ ಹಿಸ್ ನಾಟಿ ಬಿಹೇವಿಯರ್, ಕಥೆಗಳನ್ನು ಅವರು ಹೇಳ್ತಾ ಇದ್ರು. ರೈಟ್. ಕಮ್ ಟು ದ ಕ್ವಶನ್ ನಂಬರ್ 4. ಕಪಿಲ್ ಯೂಸ್ ಆನ್ idiomatic expression castles in the hair. ವಾಟ್ ಡಸ್ ದಿಸ್ ಮೀನ್? ಅವ್ರು ಹೇಳ್ತಾರೆ, ಇಡಿಯೋಮೆಟಿಕ್ ಆಗಿ ಹೇಳ್ತಾರೆ, ಒಂದು ಎಕ್ಸ್ಪ್ರೆಷನ್ ಅಂದ್ರೆ ಕ್ಯಾಸಲ್ಸ್ ಇನ್ ದ ಹೇರ್, ಗಾಳಿ ಗೋಪುರ ಅಂದ್ರೆ ಯಾವುದನ್ನು ಸಾಧ್ಯ ಆಗೋದಿಲ್ವೋ ಅಂತಹ ಕನಸುಗಳಿಗೆ ಗಾಳಿ ಗೋಪುರ. ಯಾಕಂದ್ರೆ ಗಾಳಿಯಲ್ಲಿ ಗೋಪುರ ಕಟ್ಟಲಿಕ್ಕೆ, ಮನೆಯನ್ನು ಕಟ್ಟಲಿಕ್ಕೆ, ಅರಮನೆಯನ್ನು ಕಟ್ಟಲಿಕ್ಕೆ ಅಸಾಧ್ಯ ಅಲ್ವೇ? ಅದೇ ರೀತಿ ಅವರ ಕನಸು ಕೂಡ ಅಸಾಧ್ಯ ಆಗಿತ್ತು. ವಾಟ್ ಡಸ್ ಇಟ್ ಮೀನ್? ಏನಂಗಂತಂದ್ರೆ ಅರ್ಥ ಅಂದ್ರೆ, ಪ್ಲಾನ್ಸ್ ಆರ್ ಹೋಪ್ಸ್ ದಟ್ ಆರ್ ಅನ್ಲೈಕ್ಲಿ ಟು ಬಿ ಬಿಕಮ್ ರಿಯಲ್ ಅಲ್ವಾ? ಅವ್ರು ಅಂದ್ಕೊಂಡಿರ್ಲಿಲ್ಲ ಅಂಥದ್ದು ಅವರಿಗೆ ಈಡೇರಿತು, ಸಾಧ್ಯ ಆಯಿತು. ಮರ್ಸಿಡೆಸ್ ಕಾರಲ್ಲಿ ವಿಶ್ವನ ಸುತ್ತಬೇಕು ಅನ್ನೋಂಥ ಅವ್ರದ್ದೇನು ಕನಸಿತ್ತಲ್ಲ, ಅದು ನೆನಸಾಯ್ತು ಅವ್ರದ್ದು. ರೈಟ್. ಓಕೆ. ಸೊ ಫಾರ್ ಮೋರ್ ಇನ್ಫಾರ್ಮೇಷನ್ ಅಂಡ್ ವಿಡಿಯೋಸ್, ಪ್ಲೀಸ್ ವಿಸಿಟ್ ಮೈ ಯೂಟ್ಯೂಬ್ ಚಾನಲ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಎಂಜಾಯ್ ಇಂಗ್ಲೀಷ್ ಕ್ಲಾಸ್ ರೂಮ್. ಫಾರ್ ನೋಟ್ಸ್ ವಿಸಿಟ್ ಮೈ ಬ್ಲಾಗ್ jampana.blogspot.com. ವಿದ್ಯಾರ್ಥಿಗಳು, ಇವತ್ತು ಈ ಒಂದು ಮೊದಲ ಪಾಠನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಸೊ ಅಲ್ಲಿವರೆಗೆ ಈ ಪಾಠವನ್ನು ಸರಿಯಾಗಿ ಓದ್ಕೊಳ್ಳಿ, 2-3 ಸಾರಿ ಅದು ಸತತವಾಗಿ ಅಭ್ಯಾಸ ಮಾಡಿ. ಸೊ ಇನ್ನು ಹೆಚ್ಚು ವಿವರಗಳು ಬೇಕು ಅಂತಂದರೆ ನಾನು ಈಗಲೇ ಹೇಳಿದಾಗೆ ಎಂಜಾಯ್ ಕ್ಲಾಸ್ ರೂಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಇವತ್ತು ಪಾಠವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ.